ಹಾಯ್ ಹಲೋ ಗುಡ್ ಮಾರ್ನಿಂಗ್ ಗಾಯ್ಸ್, ಎಲ್ಲರೂ ಹೆಂಗದಿ? ನಾ ಅನ್ಕೊಂಡು ನೋಡ್ರಿ ನೀವೆಲ್ಲ ಮಸ್ತ್ ಅದ್ರಿ ಅಂತ ಹೇಳಿ ನಾನು ಭಾರಿ ಅದೀನಿ. ವೆಲ್ಕಮ್ ಟು ಮೈ ಬ್ಲಾಗ್. ಇವತ್ತು ಮತ್ತೊಂದು ಬ್ಲಾಗ್ ಮಾಡ್ಲತ್ತೀನಿ. ವಿಷಯ ಏನಪ್ಪ ಅಂತಂದ್ರೆ ಏನೂ ಇಲ್ಲ, ಇವತ್ತು ಡ್ಯೂಟಿಗೆ ಚುಟ್ಟಿ ಹೊಡೆದು ಊರಿಗೆ ನಡೆದೀನಿ. ಯಾಕಂದರೆ ಬ್ಯಾಂಗ್ಳೂರಿಂದ ಬಂದಮೇಲೆ ಅವಾರ್ಡ್ ತೊಗೊಂಡ್ಮೇಲೆ ನಾನು ಮನೆಗೆ ಹೋಗಿಲ್ಲ. ಮನೆಗೆ ಹೋಗಿ ನಮ್ಮ ತಂದೆ ತಾಯಿ ಎಲ್ಲರಿಗೂ ನನ್ನ ಅವಾರ್ಡ್ ತೋರಿಸಿ ಅವ್ರಿಗೆ ಮಾತಾಡ್ಬಾರ್ದ. ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ನಮ್ಮ ಮಾಮ ಅವರಿಗೆ ಆಪ್ರೇಷನ್ ಆಗಿತ್ತು. ಸೊ ಆದಮೇಲೆ ನಾನು ಮಾತಾಡ್ಲಿಕ್ಕೆ ಹೋಗಿಲ್ಲ ಅವ್ರಿಗೆ. ಸೊ ಎರಡೂ ಕೆಲಸ ಆಗ್ತದೆ ಅಂತ ಹೇಳಿಗೆಸಿಂದ ಹೋಲತ್ತೀನಿ. ಹೋಗ್ತಾ ವೀಡಿಯೋಸ್ಗಳನ್ನು ಮಾಡ್ತೀನಿ. ನನ್ನ ವೀಡಿಯೋದಾಗ ನೋಡ್ರಿ ಏನೂ ಇರೋಂಗಿಲ್ಲ, ಬರೀ ಕಾಮಿಡಿ ಇರ್ತದೆ. ಯಾರೂ ತಪ್ಪು ತಿಳ್ಕೊಬೇಡ್ರಿ. ಈಗಿನ ಭಾಷೆ ಭಾಳ ಮಂದಿ ಕಮೆಂಟ್ ಮಾಡ್ಲತ್ತೀರಿ, ಲ್ಯಾಂಗ್ವೇಜ್ ಹೆಂಗದ ಲ್ಯಾಂಗ್ವೇಜ್. ನಮ್ಮ ಉತ್ತರ ಕರ್ನಾಟಕ ಲ್ಯಾಂಗ್ವೇಜ್ ಹಿಂಗೆ ಇರ್ತದೆ ನೋಡ್ರಿ. ನಮ್ಮ ಉತ್ತರ ಕರ್ನಾಟಕ ಲ್ಯಾಂಗ್ವೇಜ್ ಹಿಂಗೆ, ನಮ್ಮ ಭಾಷೆ ನಮಗೆ ಹೆಮ್ಮೆ. ಸೊ ಹಾಗಾಗಿ ಯಾರೂ ಬೇಜಾರು ಮಾಡ್ಕೋಬೇಡ್ರಿ. ಈಗೇನು ಬೇಕಂತ ಮಾತಾಡ್ತಾಳೆ ಅಂತ ಇಲ್ಲ, ನನ್ನ ಲ್ಯಾಂಗ್ವೇಜೇ ಹಂಗದ. ನೋಡ್ರಿ ಇವತ್ತು ಊರಿಗೆ ಹೋಗ್ಬೇಕಂತ ಹೇಳಿಗೆಸಿಂದ ಖುಷಿಲೇ ರೆಡಿಯಾಗೀನಿ. ಅವನು ಈ ಮಳೆ ಏನು ಮಾಡ್ಬೇಕಂತೀನಿ. ಹೌದು, ನಮ್ಮ ಕಲಬುರ್ಗಿದಾಗೆ ಮಳೆ ಅದ, ಏನು ಬೇರೆ ಕಡೆನೂ ಮಳೆ ಅದ ನನಗೆ ತಿಳವಲ್ತು. ಕಲಬುರ್ಗಿದಾರ ಭಾಳ ಮಳೆ, 2 ದಿನ ಮಳೆ ಇದ್ದಿದ್ರೆ ಮತ್ತು ಇವಾಗ ಚಾಲು ಆಗ್ಯದ ನೋಡಿ. ನಾವು ಊರಿಗೆ ಹೋಗ್ಬೇಕನ್ನೋಟಿಗೆ ಚಾಲು ಆಗ್ಯದ. ಯಾರ ಬಳಿ ಮಳೆ ಅದ, ಯಾರ ಬಳಿ ಮಳೆ ಇಲ್ಲ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಹೇಳಿ. ಆ್ಯಂಡ್ ಹಾಗೆ ನೋಡ್ತಾ ಹೋಗಿ ನನ್ನ ಬ್ಲಾಗ್ನ ನಾನು ಏನೇನು ಮಾಡ್ತೀನಿ ಅಂತ ಹೇಳಿ ತೋರಿಸ್ತಾ ಹೋಗ್ತೀನಿ. ಫೈನಲಿ ನಡೆದೀನೀಗ. ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕು. KSRTC ಬಸ್ಸಿಗೆ ಹೋಗೋದದ. ಸೀದಾ ವೆಹಿಕಲ್ ಪಾರ್ಕಿಂಗ್ ಮೇಲೆ ಬಂದು ಗಾಡಿನ ಪಾರ್ಕ್ ಮಾಡಿ ಟಿಕೆಟ್ ತೊಗೊಂಡ ನೋಡ್ರಿ. ಟಿಕೆಟ್ ತೊಗೊಂಡ್ಗೇಸಿಂದ ಬಸ್ ಸ್ಟ್ಯಾಂಡಿಗೆ ಹೋದ. ಬಸ್ ಸ್ಟ್ಯಾಂಡಿಂದ ಬಸ್ ಸಿಕ್ತು. ಬಸ್ನಾಗ ಕುಂತ ಅಲ್ಲಿಂದ ಹತ್ತಿಬಿಟ್ರು. ಟಿಕೆಟ್ ತೊಗೊಂಡ್ಗೇಸಿಂದ ಸೀದಾ ಬಂದು ಮನೆಗೆ ಇಳಿದೆ ನೋಡ್ರಿ. ಮನೆ ಒಳಗೆ ಹೊಲತ್ತೀನಿ. ಈಗ ನಮ್ಮ ಅಕ್ಕ ಅವ್ರಿಗೆ ಸರ್ಪ್ರೈಸ್ ಕೊಡಮಂತ ಹೇಳಿಗೇಸಿಂದ ಈಗಿನ್ನ ಎಲ್ಲ ಹೇಳೋ ಒಂದು ದಾರಿ ಕೈಲತ್ತಾರ. ಆಲ್ರೆಡಿ ನಾ ಅವ್ರ ಮನೆ ಹೊರಗೆ ಇದ್ದೆ. ಯಾಕಂತಂದ್ರೆ ಅವ್ರಿಗೆ ಹೇಳಿದ್ದಿಲ್ಲ ನಾ ಇಷ್ಟು ಜಲ್ದಿ ಬರ್ತೀನಿ ಅಂತ ಹೇಳಿಗೇಸಿಂದ ಫುಲ್ ಶಾಕ್ ಎಲ್ಲರೂ. ಸೊ ಹೋಗ್ತಾನೆ ಬ್ಯಾಗ್ ಸೋಫಾ ಮೇಲೆ ಅವ್ವ ಕಟ್ಟ ತಕ್ಷಣ ನಮ್ಮ ಅಕ್ಕ ಬಿಸಿ ಚಹಾ ಮಾಡಿಕೊಟ್ಟಿದ್ಲು. ಚಹಾ ಕುಡಿದ್ಮೇಲೆ ಅವ್ರ ಮನೆಗೆ ಒಂದು ಬೆಕ್ಕು ಸಾಕೊಂಡ್ರೆ ಆ ಬೆಕ್ಕಿಗೆ ನಾನು ಆಟ ಆಡ್ಲಾಕತ್ತಿದ್ದೆ, ಮಾತಾಡ್ಲಾಕತ್ತಿದ್ದೆ. ಅದು ಹಿಂಗೆ ಹಣ್ಕಕ್ಕೆ ನೋಡಾಕತ್ತಿತ್ತು. ಯಾಕಂದ್ರೆ ಇದ್ಯಾವುದು ಹೊಸ ಪ್ರಾಣಿ ಬಂದದಲ್ಲ ನನ್ನ ಜಾಡಿಗೆ, ನಾನು ನೋಡ್ಲಾರ್ದ ಪ್ರಾಣಿ ಅಂತಂದು ಶಾಕ್ ಆಗಿತ್ತು. ಅದು ನೋಡ್ರಿ ಹಂಗೆ ಬಗ್ಗೆ ನೋಡ್ಲತ್ತಿತ್ತು. ಅದಾದಮೇಲೆ ನಮ್ಮ ಮಾವ ಕರೆದ್ರು, ಇಲ್ಲಿ ಬಾ ಅಂತ ಹೇಳಿಸಿಂದ. ಆ್ಯಕ್ಚುಲಿ ಅವರಿಗೆ ಹ್ಯಾಬಿಟ್ ಅದಲ್ಲ ಅದು. ಅವ್ರು ಕರೆದ್ರೆ ಹೋಗ್ತಿತ್ತು, ಕುಂದ್ರಂದ್ರೆ ಕುಂದಿರ್ತಿತ್ತು, ನಿಂದ್ರಂದ್ರೆ ನಿಂದಿರ್ತಿತ್ತು. ಅಷ್ಟು ಚಂದ ಇದಾಗಕತ್ತಿತ್ತು. ಅವ್ರ ಮನೆಗೆ ಒಬ್ಬಾಕಿ ಮಗಳ ಸದ್ಯಕ್ಕೀಗ ಅಕ್ಕಿ ಹಾಸ್ಟೆಲ್ದಾಗಳ. ಸೊ ಅದಕ್ಕೆ ಅಕ್ಕಿ ಇರ್ಲಾರ್ದ ಸಲಂದ ಮನ್ಸು ಬರಲ್ಲಾಗ್ಯದ ಮನ್ಯಾಗ ಅಂಥೇಳಿ ಇವ್ರಿಬ್ರು ಗಂಡ ಹೆಂಡತಿ ಕೂಡಿ ಒಂದು ಬೆಕ್ಕಿಗೆ ಸಾಕೊಂಡ್ರೆ. ಅದು ಬೆಕ್ಕು ಸೇಮ್ ಅಕ್ಕಿ ನಂಗೆ ಅದಕ್ಕಿನ ಮಗಳಿದ್ದಂಗೆ ಅದು ಚಾವ್ ಅದು ನೋಡ್ರಿ ಹ್ಯಾಂಗೆ ಅದು ಕುಂದ್ರಂದ್ರೆ ಕುಂದಿರ್ತದೆ, ನಿಂದ್ರಂದ್ರೆ ನಿಂದಿರ್ತದೆ. ನಮ್ಮ ಮಾವ ನೋಡು ನಿಂತಂದು ಪ್ರಾಣಿ ಬಂದದ ನೋಡಿ ನಮ್ಮ ಮನೆಗೆ. ನೋಡು ಅಂತಂದು ಇಷ್ಟು ತೋರ್ಸಕತ್ತಾನ. ಅದರ ನೋಡಲಾಗ್ಯದ. ಯಾಕೋ ನಾ ಆಚುಕತ್ತಿ ಬಿಟ್ಟದ್ದು ನನ್ನಂಗೆ ಅದಲ್ಲ ಅಂತೇಳಿ ಅದಕ್ಕೆ ಕೂಡು ಅಂತ ಅದಕ್ಕೆ ಸಮಾಧಾನ ಮಾಡಕತ್ತಿದ್ದು. ನಮ್ಮ ಮಾವ ಕುಂತ ಆದ್ಮೇಲೆ ಇನ್ನೊಂದು ದಿವ್ಸ ನಮ್ಮ ಬಳಗಗಳು ಬರೋವಿದ್ದು ಎಲ್ಲಸು ಬಂದರು ನೋಡ್ರಿ ಇಲ್ಲಿಗ. ಗಾಯ್ಸ್ ನೋಡ್ರಿ, ಇವ್ರು ನನ್ನ ಸಿಸ್ಟರ್, ಇವ್ರು 4 ನಂಬರ್ ಸಿಸ್ಟರ್. ಇವ್ರು ನಮ್ಮ ಮಮ್ಮಿ, ಅವ್ರು ನಮ್ಮ ದೊಡ್ಡ ಸಿಸ್ಟರ್ ನೋಡ್ರಿ. ನಮ್ಮ ಮನೆದು ದೊಡ್ಡ ಡಾಕ್ಟರ್ ಅವ್ರು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ MD ಡಾಕ್ಟರ್ ಇವರು. ಅವ್ರಿಗೆ ಪಾಪ ಡಾಕ್ಟ್ರಿಗೆ ಆರಾಮಿಲ್ಲ, ಅವ್ರ ಟ್ರೀಟ್ಮೆಂಟ್ ತಗೋಕತ್ತಾರ. ಎಲ್ಲರೂ ಸ್ವಲ್ಪ ಬ್ಲೆಸ್ ಮಾಡ್ರಿ ದೇವ್ರ ಬಲ್ಲಿ. ಇವರು ಅವ್ರ ಅಸಿಸ್ಟೆಂಟ್, ಅವ್ರ ಮಗಳು. ಇದು ನಮ್ಮ ಫ್ಯಾಮಿಲಿದಾಗ ಬರೀ 4 ಮಂದಿ ಇದೀವಿ. ಇನ್ನ ಭಾಳ ಮಂದಿ ಯಾರ ಒಂದು ಟೈಮಿಗೆ ತೋರಿಸ್ತೀನಿ ಆ ಟೈಮ್ ಬಂದಾಗ. ಬಟ್ ಅಲ್ಲಿ ತನಕ ನನ್ನ ವಿಡಿಯೋ ನೋಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದ್ರೆ ನಾ ಬಂದಲ್ಲೆಲ್ಲ ಬರೀ ಮಳಿನೇ ಬರಕತ್ತದ. ಯಾಕೇನು ಗೊತ್ತಿಲ್ಲ. ನಾ ಜಿಟಿ ಅಂತ ವಿಡಿಯೋ ಮಾಡಿ ಸಲಂದೆ ಮಳೆ ಬರಕತ್ತದ. ಏನು ಸುದ್ದಿ ನಾ ನೋಡ್ರಿ. ಕಲಬುರ್ಗಿಲಿಂದ ಬಂದೀನಿ, ಬರೋಣ ಮಳಿನೇ ತೊಗೊಂಡು ಬಂದೀನಿ ನೋಡ್ರಿ ಹಿಂದೆ. ಗೈಸ್ ಇದು ಹತ್ತಿಗುಡ್ರ ಚೌಕ್. ಯಾರನ್ನ ಹತ್ತಿಗುಡ್ರ ಸುತ್ತಮುತ್ತ ಇದ್ರಂತಂದ್ರೆ ಇದು ನಮ್ಮ ಅಕ್ಕನ ಮನೆ ಅದ. ಬಂದು ಇಲ್ಲಿ ಜರ ನನ್ನ ಹೆಸರು ಹೇಳ್ರಿ ಸಾಕಾಗಿ. ನಿಮ್ಮ ಮನ್ಯಾಗ ಕುಂದ್ರಿಸಿ ಫ್ಯಾನ್ ಎಲ್ಲ ಏರ್ ಕೂಲರ್ ಹಾಕಿ ಚಾ ಮಾಡಿ ಕುಡಿಸಿ ಕಳಿಸ್ತಾಳೆ ನಿಮಗೆ. ಇದೇನು ನೋಡ್ರಿ ಅಡ್ರೆಸ್, ಇದೇ ಬೇನ್ಕಟ್ಟಿ. ಸಾರಿ ಬನ್ನಿಕಟ್ಟಿ. ಇದು ಬನ್ನಿಕಟ್ಟಿ, ಅದು ಚೌಕ್ ನೋಡ್ರಿ. ಇದೇ ಮನಿ, ದೊಡ್ಡ ಮನಿ. ಬರ್ರಿ, ನನ್ನ ಹೆಸರು ಹೇಳ್ಕೊಂಡು ಬರ್ರಿ. ನಾನು ಜಾಸ್ತಿ ಹೊತ್ತು ಮನೆಗೆ ಇರ್ಲಿಕ್ಕಾಗಿಲ್ಲ, ಟೈಮ್ ಸ್ಪೆಂಡ್ ಮಾಡ್ಲಿಕ್ಕಾಗಲಿಲ್ಲ. ಯಾಕಂತಂದ್ರೆ ನಾನು ಗುಲ್ಬರ್ಗಕ್ಕೆ ರಿಟರ್ನ್ ಮತ್ತೆ ಬರೋದಿತ್ತಲ್ಲ. ಅದ್ರಾಗ ನಮ್ಮದೊಬ್ರದ್ದು ಸಿಸ್ಟರ್, ನಮ್ಮ ಫ್ರೆಂಡ್ ಅವ್ರದ್ದು ಬರ್ಡೇ ಇತ್ತು. ಬರ್ಡೇ ಸೆಲೆಬ್ರೇಷನ್ ಮಾಡೋದಿತ್ತು. ಅದ್ರ ಸಲುವಾಗಿ ನಾನು ಅಲ್ಲಿಂದ ಜಲ್ದಿನೇ ಬೇಗ ಬಂದು ಮತ್ತು ಹೆಂಗೆ ನನಗೆ 8 o'clock ಡ್ಯೂಟಿಗೆ ಹೋಗೋದಿತ್ತಲ್ಲ. ಸೊ ಅದ್ರ ಸಣ್ಣ ಜಲ್ದಿ ಬಂದು ಆಕಿನ ಬರ್ಡೇ ಮಾಡ್ಬೇಕಂತೇಳಿ ನೋಡ್ರಿ. ಇದು ಗುಲ್ಬರ್ಗದಾಗೆ ನಂಬರ್ 1 ಕಂಡಿ ಮಾರ್ಕೆಟ್ ಅಂದರೆ ಆ ತರಕಾರಿ ಮಾರ್ಕೆಟ್. ಇದು ಯಾರ್ಯಾರು ನೋಡಿಲ್ಲ ನೋಡ್ರಿ.
ಆ್ಯಂಡ್ ಬಸ್ ಸ್ಟ್ಯಾಂಡಿಗೆ ರೀಚ್ ಆದ ತಕ್ಷಣ ಜಲ್ದಿ ನನ್ನ ಗಾಡಿನ ತೊಗೊಂಡ್ಗೇಸಿಂದ ಹೋಗೇ ಬಿಟ್ಟ ನೋಡ್ರಿ ಕೇಕ್ ತೊಗೊಂಡ್ಗೇಸಿಂದ ಸೆಲೆಬ್ರೇಷನ್ ಮಾಡಲ್ಲ. ನಮಗೆ ನೋಡಲ್ಲ ಅವ್ರು ಕೇಕಿಗೆ ನೋಡ್ತಾರೆ. ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಜ್ಯೋತಿ ಅಕ್ಕ. ನನಗೆ ಫಸ್ಟ್ ನಾ ತಿನ್ನಿಸ್ದೆ, ನಾ ಆದಮೇಲೆ ಪೂಜಾ ತಿನ್ನಿಸಿದ್ಲು, ಪೂಜಾ ಆದಮೇಲೆ ಪ್ರಿಯಾಂಕಾ ತಿನ್ನಿಸಿಗೆಸಿಂದ ಆಮೇಲೆ ಫುಡ್ ಆರ್ಡರ್ ಮಾಡಿದ್ವಿ. ಫಸ್ಟಿಗೆ ಒಂದು ಮಸಾಲ ಪಾಪಡ್ ಆರ್ಡರ್ ಮಾಡಿದ್ವಿ, ಬಂತು ನೋಡ್ರಿ. ಕೀಕಿ ನೋಡಿ ತರದೇ ತಡ ಒಂದೇ ಸಲ ನಾ ಇದ್ದಲ್ಲಿ ಕಾಮಿಡಿ ಇದ್ದಲ್ಲಿ ನಾ ಅಂಥೇಳಿ ಪಾರ್ಟಿ ಮುಗಿಸಿ ಮನೆಗೆ ಬಂದ್ವಿ. ಟಾಟಾ ಬಾಯ್.